ಮಾತಾ ಕಿ ಒಂದೇ ಒಂದೇ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಭ್ರಷ್ಟ ಅಧಿಕಾರಿಗಳಿಗೆ, ಲೂಟಿ ಹೊಡೆದಂತ ಅಧಿಕಾರಿಗಳಿಗೆ, ಲೂಟಿ ಹೊಡೆದಂತ ಅಧಿಕಾರಿಗಳಿಗೆ, ಸಂಸ್ಥೆ ಅನ್ಯಾಯ ಮಾಡಿದಂತ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಹೋರಾಟ ಹೋರಾಟ. ಬರಲಿ ಏನೇ ಬರಲಿ, ಬಲ ಭಾರತ್ ಮಾತಾ ಕಿ. ಒಂದು ಭ್ರಷ್ಟಾಚಾರ ಮಾಡಿದರೆ, ಇದು ಭ್ರಷ್ಟ ಅಂತ ಮಾಡಿದಂತ ಎಲ್ಲ ಅಧಿಕಾರಿ ಇತ್ತು, ಸಿಬ್ಬಂದಿ ಇತ್ತು, ಎಲ್ಲರೂ ನಾವು ಕ್ರಮ ತಗೋಬೇಕು ಅಂತ ಒಂದು ಮನವಿ ಮಾಡಿಕೊಡ್ತೀವಿ. ಆ ಮನವಿಗೆ ನಾವು ಒಂದು ದಿನದ ಧರಣಿ ಸತ್ಯಾಗ್ರಹ ಮುಖಾಂತರ ನಾವು ಹೋರಾಟ ಮಾಡಬೇಕಂತಂದು ತಿಳಿಸಿ ಬಂದಿರ್ತೇವೆ. ಅದೇ ರೀತಿಯಾಗಿ ಇಲ್ಲಿವರೆಗೂ ನಾವು ಮೊನ್ನೆ ಬೀದರ್ ವಿಭಾಗದ ನಮ್ಮ ಕಲ್ಯಾಣ ಕರ್ನಾಟಕ ಬೀದರ್ ಸಾರಿಗೆ ಸಂಸ್ಥೆ ಇದೆ. ಈ ಸಂಸ್ಥೆಯಲ್ಲಿ ವಿಭಾಗೀಯ ಕಾರ್ಯಾಗಾರ ಅಂತ ಏನು ವರ್ಕ್ಶಾಪ್ ಇದೆ ನಮ್ಮ ನವಬಾದ್ ಹತ್ರ. ಆ ಒಂದು ವಿಭಾಗೀಯ ಕಾರ್ಯಾಗಾರದಲ್ಲಿ ಕರ್ತವ್ಯ ತಾಂತ್ರಿಕ ಸಿಬ್ಬಂದಿಗಳು, ಮೆಕ್ಯಾನಿಕ್ಸ್, ಆ ಸಿಬ್ಬಂದಿಗಳು ಗೈರುಹಾಜರಿರ್ತಕ್ಕಂಥ ಸಿಬ್ಬಂದಿಗಳ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಪ್ರತಿ ತಿಂಗಳ ವೇತನ ಮಾಡಿ ಲಕ್ಷಾಂತರ ರೂಪಾಯಿ ತಮ್ಮ ಬೇಕಾದಂಥ ಅಕೌಂಟಿಗಳಿಗೆ ಸಿಬ್ಬಂದಿಗಳು, ಮೇಲ್ವಿಚಾರಕರು, ಅಧಿಕಾರಿಗಳು ಈ ರೀತಿಯಲ್ಲಿ ವ್ಯವಸ್ಥಿತವಾಗಿ ಸಂಸ್ಥೆ ಹಣವನ್ನು ಲಕ್ಷ ಗಟ್ಟಲೆ ಲೂಟಿ ಹೊಡೆದಿರ್ತಾರೆ. ಇವತ್ತು ನಾವು ಮತ್ತೆ ಇವತ್ತೇನು ನಮ್ಮ ವಿಭಾಗದಲ್ಲಿ ಏನು ಚಾರ್ಜ್ ಶೀಟ್ ಅಂತ ಏನು ಆಪಾದನೆ ಪತ್ರ ಇರ್ತಾವ, ಆ ಮುಷ್ಕರದಲ್ಲಿ ಆಪಾದನೆ ಪತ್ರ ಆದಂಥ ಕೊಟ್ಟಾಗ ಅವ್ರು ಡಿಪೋದವರಿಗೆ ಆಪಾದನೆ ಪತ್ರ ಕೊಟ್ಟಾರೆ. ವ್ಯವಸ್ಥಿತವಾಗಿ ಡಿಪೋದವರಿಗೆ ಆಪಾದನೆ ಪತ್ರ ಕೊಟ್ಟರು, ಕಾರಣಕ್ಕೆ ಸೂತ್ರ ಪತ್ರ ಕೊಟ್ಟರು. ಆದರೆ ಈ ವಿಭಾಗೀಯ ಕಚೇರಿಗಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಕರ್ತವ್ಯಕ್ಕೆ ತಡವಾಗಿ ಬಂದರೂ ಕೂಡ ಅವರಿಗೆ ಆಪಾದನೆ ಪತ್ರ ಕೊಡೋದನ್ನು ಕೈಬಿಟ್ಟು ಮತ್ತೆ ಅವರಿಗೇನಪ್ಪ ಮುಂಬಡ್ತಿ ಕೊಟ್ಟಿರ್ತಾರೆ. ಇವತ್ತು ಡಿಪೋದಲ್ಲಿದ್ದಂಥ ಸಿಬ್ಬಂದಿಗಳಿಗೆ ಒಂದು ನ್ಯಾಯ ಆಯ್ತು, ಆಫೀಸ್ದಾಗಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಒಂದು ನ್ಯಾಯ. ಈ ರೀತಿ ಅನ್ಯಾಯ ಮಾಡ್ಯಾರ. ಈ ಅಧಿಕಾರಿಗಳೇನಪ್ಪ ಅಂದ್ರೆ ಭ್ರಷ್ಟ ಅಂಬದು ಇದನ್ನೇ ನಮ್ಗೆ ಎದ್ದು ಕಾಣ್ತದೆ. ಅದ್ರ ಜೊತೆಯಲ್ಲಿ ಇವತ್ತೇನಪ್ಪ ಅಂದ್ರೆ ಆಬ್ಸೆಂಟಿಸಮ್ ಪ್ರಕರಣ ಇರ್ತಾವೆ, ಗೈರುಹಾಜರಿ ಅಂತ ನಮ್ಮ ನೌಕರರ ಹೆಸರು ಮೇಲೆ ಇರ್ತಾವೆ ಗೈರುಹಾಜರಿ ಪ್ರಕರಣಗಳು. ಅವು ವರ್ಷಾನುಗಟ್ಟಲೆ ತಡ ಮಾಡ್ಯಾರ. ಅದಕ್ಕೆ ಸಂಸ್ಥೆ ನೇಮ ಪ್ರಕಾರ 3 ತಿಂಗಳು 9 ತಿಂಗಳು ಒಳಗಾಗಿ ಇತ್ಯರ್ಥ ಮಾಡಿ ಆ ಸಂಬಳದಲ್ಲಿ ಕಡಿತ ಅಥವಾ ಏನೋ ಪರಿಶ್ರಮ ಕೊಡಬೇಕಂತ ಇದೆ. ಆದರೆ ಇವರು ಏನು ಮಾಡ್ಯಾರ, ಸುಮಾರು ವರ್ಷ 4 ವರ್ಷ 5 ವರ್ಷ 6 ವರ್ಷಗಳ ಕಾಲ ತಡ ಮಾಡಿದ ಕಾರಣ ಈ ನಮ್ಮ ನೌಕರರಿಗೆ ಆಗಿನ ವೇತನ ಮತ್ತು ಈಗಿನ ವೇತನ ಅವ್ರು ಏನು ಅವಾಗೇ ಸಕಾಲದಲ್ಲಿ ಮಾಡ್ತೀರಂದ್ರೆ ಕಡಿಮೆ ಅವರಿಗೆ ವೇತನ ಆಗ್ತಿತ್ತು, ಅವ್ರಿಗೆ ಕಡಿಮೆ ವೇತನ ಪರಿಸ್ಬೇಕಾಗಿತ್ತು. ಈಗ ಪ್ರಸ್ತುತ ಏನಪ್ಪ ಅಂದ್ರೆ ಈ ಇರ್ತಕ್ಕಂಥ ಹೈ ವೇಜಸ್ಸಲ್ಲಿ ಅವ್ರಿಗೆ ಹೆಚ್ಚಿಗೆ ಕಡಿತ ಆಗ್ಲತ್ತದ. ಇದರಿಂದ ಏನಪ್ಪ ಅಂದ್ರೆ ಭಾಳಷ್ಟು ಶೋಷಣೆ ಆಗ್ಲತ್ತದ. ಅದ್ರ ಜೊತೆಯಲ್ಲಿ ಈ ನಮ್ಮ ಒಂದು ಇಲಾಖೆಯಲ್ಲಿ ಏನಪ್ಪ ಅಂದ್ರೆ ಪ್ರಕರಣ ದಾಖಲಿಸೋದು ಅಂತಲ್ಲ, ಈ ತನಿಖಾಧಿಕಾರಿಗಳೇನು ಚೆಕಿಂಗ್ ಮಾಡಿ ಬರ್ತಾರೋ ಅವರು ಪ್ರಾಮಾಣಿಕವಾಗಿ ಪ್ರಕರಣ ದಾಖಲಿಸ್ತಾ ಇದ್ದಿಲ್ಲ. ಅನ್ಯಾಯ ಮಾಡಿರ್ತಾರಪ್ಪ ಜಾನ್ಸನ್ ಅಪ್ಪ ಒಂದು ನಮ್ಮ ನೌಕರರಿಗೆ ಅನ್ಯಾಯ ಮಾಡ್ಯಾರ. ಅನ್ಯಾಯ ಮಾಡಿದ ವಿರುದ್ಧ ನಾವು ಕಂಪ್ಲೇಂಟ್ ಕೊಟ್ಟು ಅವರು ಏನು ಕಾನೂನು ಹೋರಾಟ ಮಾಡಿದ್ದಾರೆ. ಅವರು ಕೂಡ ಏನಪ್ಪ ಅಂದ್ರೆ ತನಿಖಾಧಿಕಾರಿ ಕೂಡ ಏನು ವಿಜಿಲೆನ್ಸ್ ಇರ್ತದೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ, ಅವರು ಕೂಡ ಹೇಳಿದ್ದಾರೆ ಏನಂತಂದ್ರೆ ಆ ಪ್ರಕರಣದಲ್ಲಿ ತನಿಖಾಧಿಕಾರಿ ಕೂಡ ತಮ್ಮ ಸಂಸ್ಥೆ ನಿಯಮಗಳನ್ನು ಉಲ್ಲಂಘನೆ ಮಾಡ್ಯಾರ ಅಂತೇಳಿ. ಆದರೆ ಅವ್ರ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ. ಅವ್ರ ಕ್ರಮಕ್ಕೆ ನಾವು ಆಗ್ರಹಿಸ್ತೀವಿ. ಅದ್ರ ಜೊತೆಯಲ್ಲಿ ಇವತ್ತು ಒಂದು ನಮ್ಮ ಸಂಸ್ಥೆಯಲ್ಲಿ ಒಂದು ಬುಲೋರೆ ಅಂತ ವಾಹನ ಇದೆ. ಆ ವಾಹನ ಏನಪ್ಪ ಅಂದ್ರೆ ಕರ್ತವ್ಯಕ್ಕೆ ಒಯ್ದು ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸ್ಕೊತಾರೆ, ಸ್ವಂತ ದುರುಪಯೋಗ ಪಡಿಸ್ಕೋತಾರೆ. ಆ ವಿಷಯದಲ್ಲಿ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಅದು ಈಗಾಗಲೇ ನಾವು ಕೇಂದ್ರ ಕಚೇರಿಯಲ್ಲಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಇದ್ದಾರೆ, ನಮ್ಮ ವಿಭಾಗದ ನಮ್ಮ ಸಂಸ್ಥೆಯ ಮುಖ್ಯಸ್ಥರು. ಆ ಒಂದು ಮುಖ್ಯಸ್ಥರಿಗೆ ಕೊಟ್ಟು ನಾವು 21 ದಿನಗಳ ಕಾಲ ಗಡುವು ಕೊಟ್ಟಿದ್ದೀವಿ. ಅದೇನೋ ರಿಪ್ಲೈ ಕೊಟ್ಟಿದ್ದಾರೆ. ಅವರು ಯಾವುದೇ ರೀತಿ ನಿಂತಿರೋ ನಮ್ಗೆ ಕೇಂದ್ರ ಕಚೇರಿಯಿಂದ ನಮಗೆ ಮಾತಾಡೋದಲ್ಲಿ ಮತ್ತು ಇನ್ನೊಂದಲ್ಲಿ ಏನೂ ಮಾಹಿತಿ ಇಲ್ಲ. ಈ ವಿಭಾಗೀಯ ಬೀದರ್ ಅವರು ಕರೆದು ಮಾತಾಡಿದ್ರು. ಆದರೆ ನಾವೇನಂದರೆ ತಮ್ಮ ಹಂತದಲ್ಲಿ ಇರ್ತಕ್ಕಂಥ ಏನು ಅಷ್ಟೇ ಕ್ರಮ ಕೈಗೊಳ್ಬೋದು. ಆದರೆ ನಿಮ್ಮ ಇದಕ್ಕೆ ಉನ್ನತ ಅಧಿಕಾರಿಗಳು ಇರ್ತಾರೆ, ಇದಕ್ಕೆ ಹೈಯರ್ ಗ್ರೇಡ್ ಅಧಿಕಾರಿ ಇದ್ರಂದ್ರೆ ಅದಕ್ಕೆ ಕ್ರಮ ಕೊಡೋಕೆ ನಿಮ್ಗೆ ಆಗಲ್ಲ. ಅದ್ರ ರೈಟಿಂದ ಕೊಡಿರ್ಬೇಕಾದ್ರೆ ನೀವು ಅದು ಕ್ರಮ ಕೈಗೊಳ್ತೀರಿ ಅಂತಂದ್ರೆ ನಾವು ನಿಮಗೆ ಧರಣನ ವಿಡ್ರಾ ಮಾಡ್ಕೊತೀವಿ ಅಂತ ಹೇಳ್ತೀವಿ. ಆದರೆ ಇಲ್ಲ, ಅದು ನಾವು ಕೇಂದ್ರ ಕಚೇರಿ ತನಿಖೆ ಮಾಡಿ ಅದು ಕ್ರಮ ಕೈಗೊಳ್ಳಬೇಕು. ಹಾಗಾಗಿ ನಾವು ಇದಕ್ಕೆ ಕ್ರಮ ಕೈಗೊಳ್ಳೋಕೆ ಆಗಲ್ಲ ಅಂತ ಹೇಳಿದ್ರು. ಆ 5ನೇ ತಾರೀಕು ಸಾಯಂಕಾಲವರೆಗೂ ಕೂಡ ನಾವು ಏನಾದರೂ ನೀವು ಗಂಭೀರವಾದ ಕ್ರಮ ತೆಗೆದುಕೊಂಡಲ್ಲಿ ನಾವು ಧರಣವನ್ನು ಬಿಟ್ಬಿಡ್ತೀವಿ ಅಂತ ಹೇಳಿದ್ದೀವಿ. ಆದರೆ 5ನೇ ತಾರೀಕು ಸಾಯಂಕಾಲವರೆಗೂ ಏನೂ ಕ್ರಮ ಕೈಗೊಳ್ಳಿಲ್ಲ. ಹಾಗಾಗಿ ನಾವು ನಮ್ಮ ಕಾನೂನುಬದ್ಧ ಹೋರಾಟ ನಾವು ಇವತ್ತೇನಪ್ಪ ಧರಣಿ ಮೂಲಕ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ಸೂರ್ಯಕಾಂತ್ ಟೈಗರ್, KKRTC ನೌಕರ ಸಂಘದ ವಲಯ ಸಮಿತಿ ಅಧ್ಯಕ್ಷ. ಸತ್ಯಾಗ್ರಹವನ್ನು ನಾವು ನಮ್ಮ ಸಂಸ್ಥೆಯ ನೌಕರ ಸಂಘಟನೆ ವತಿಯಿಂದ ವಿವಿಧ ಸಂಘಟನೆಗಳ ನಾವು ಜಂಟಿಯಾಗಿ ಹೋರಾಟ ಮಾಡಿದ್ದೀವಿ. ಈ ಹೋರಾಟ ಮಾಡುವ ಉದ್ದೇಶ ಏನಂದರೆ, KSRTCಯಲ್ಲಿ ಬಹಳಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಅದು ಯಾವ ಥರ ಅಂದರೆ,
ಕೆಳ ಹಂತದ ನೌಕರರು ಡ್ರೈವರ್ ಕಂಡಕ್ಟರ್ ಮೆಕ್ಯಾನಿಕ್ಗಳಿಗೆ ಒಂದು ಕಾನೂನು ಮತ್ತು ಮೇಲಿರುವಂಥ ಅಧಿಕಾರಿಗಳಿಗೆ ಒಂದು ಕಾನೂನು ಮಾಡ್ಕೊಂಡಿದ್ದಾರೆ ಇವರು. ಯಾವ ಥರ ನಿಜಾಮ್ ಸರ್ಕಾರ ನಡೆಸ್ತಾ ಇದ್ರು, ಆ ನಿಜಾಮನ ಸರ್ಕಾರ ಎಲ್ಲಿದೆ ಅಂದರೆ ಈ KSRTCಯಲ್ಲಿ ನಡೀತಾ ಇದೆ ಅಂತ ನಾವು ನೋಡ್ಬೋದು. ಇವರಿಗೊಂದು ಸರ್ಕ್ಯುಲರ್ ಇದೆ, ಅವ್ರಿಗೊಂದು ಸರ್ಕ್ಯುಲರ್ ಇದೆ. ಯಾವುದೇ ಒಂದು ಕಂಡಕ್ಟರ್ಗೆ 100 ರೂಪಾಯಿ ಕೇಸ್ ಆದರೆ ಅವನಿಗೆ ಅಮಾನತ್ ಮಾಡ್ತಾರೆ. ಇವರು ಲಕ್ಷಗಟ್ಟಲೆ ಲೂಟಿ ಮಾಡ್ತಿದ್ರೆ ಯಾವುದೇ ಅಮಾನತಿಗೆ ಒಂದು ಇದಿಲ್ಲ. ಹೀಗಾಗಿ ಸರ್ಕಾರ ಕೂಡಲೇ ಇದು ಎಚ್ಚೆತ್ಕೋಬೇಕು. ಇಲ್ಲಿ ನಡೀತಾ ಇರೋಂಥ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು. ಮತ್ತು ತನಿಖಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ಯಾಯ, ಯಾರಿಗೆ ಚಾಲಕ ಮತ್ತು ನಿರ್ವಾಹಕರಿಗೆ ಅನ್ಯಾಯ. ಏನು ಸಂಸ್ಥೆಯ ಒಂದು ನಿಯಮ ಇದೆ, ಬಾಡಿ ಕ್ಯಾಮ್ರಾ ಹಚ್ಕೊಂಡು ಗಾಡಿ ಹತ್ತಬೇಕಂತೇಳಿ. ಅವ್ರು ಯಾರೂ ಸಹ ಈ ಸರ್ಕ್ಯುಲರ್ ನಂಬರ್ 1591 ಅಂತ ಒಂದು ಮಾಡ್ಕೊಂಡಿದ್ದಾರೆ. ಆ ಸರ್ಕ್ಯುಲರ್ ನಮ್ಮ ಹಿಂದಿನ ವ್ಯವಸ್ಥಾಪಕ ನಿರ್ದೇಶಕರು ಮಾಡಿದ್ರು. ಆ ಎಲ್ಲ ನಿಯಮವನ್ನು ಗಾಳಿಗೆ ತೂರಿ ಇವತ್ತು ಏನಂದ್ರೆ ಗಾಡಿ ಚೆಕ್ ಮಾಡ್ತಾ ಇದ್ದಾರೆ. ಚೆಕ್ ಮಾಡಿ ಇಲ್ಲ ಸಲ್ಲದ ಒಂದು ಆರೋಪ ಮಾಡಿ ಅವರಿಗೆಲ್ಲ ಅಮಾನತ್ ಮಾಡೋಕ್ಕೆ ಈ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಕಾರಣ ಆಗಿರ್ತಾರೆ. ಉದಾಹರಣೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿರುವಂಥ ಸೆಕೆಂಡ್ ಡಿಪೋಲ್ಲಿ ಜಾನ್ಸನ್ ಕಂಡಕ್ಟರ್ ಇದ್ದರು. ಅವರಿಗೆ ಹಿಂದೆ ನಡೆದಿರುವಂಥ ಸಮಸ್ಯೆ ನಾವು ಮೇಲಾಧಿಕಾರಿಗಳಿಗೆ ನಮ್ಮದು ವ್ಯವಸ್ಥಾಪಕ ನಿರ್ದೇಶಕರು ತಿಳಿಸಿದ್ದೀವಿ. ಇಲ್ಲಿವರೆಗೆ ಯಾವುದೇ ಒಂದು ರೇಟಿಂಗಲ್ಲಿ ಕೊಟ್ಟಿದ್ದೀವಿ ನಾವು, ಅವರಿಗೂ ಯಾವುದೇ ಒಂದು ನ್ಯಾಯ ಕೊಡುವಂಥ ಕೆಲಸ ಮಾಡಿಲ್ಲ. ಹೀಗೆ ಮುಂದುವರೆದರೆ ಬೀದರ್ ಜಿಲ್ಲಾ ಬಂದು ಕರೆ ಕೊಟ್ಟು ನಾವು ಈ ಹೋರಾಟ ಮುಂದುವರಿಸಬೇಕಾಗುತ್ತೆ. ನಮ್ಮದೇನು ಬೇಡಿಕೆಗಳು ಇದ್ರಲ್ಲ ಹೇಳಿ, ಈ ಬೇಡಿಕೆ ಎಲ್ಲ ಸಂಪೂರ್ಣವಾಗಿ ಒಂದು ವಾರದಲ್ಲಿ ಏನಾದ್ರು ಮಾಡಿಲ್ಲ ಅಂತಂದರೆ ಬೀದರ್ ಜಿಲ್ಲಾ ಬಂದು ಕರೆ ಕೊಟ್ಟು ನಾವು ಹೋರಾಟ ಮಾಡಲು ಕಟಿಬದ್ಧರಾಗಿದೆ ಅಂತೇಳಿ ನಿಮ್ಮ ಮಧ್ಯಮ ಮುಖಾಂತರ ಹೇಳಲು ಇಷ್ಟಪಡಿಸ್ತೀವಿ. ಗಣಪತಿ ಸಕ್ರೆಟ್ನವರು.